ರೀತಿಯ ಚಿಂತೆ ಈಶ್ವರಪ್ಪ ಅವರನ್ನ ಕೂಡ ಕಾಡ್ತಾ ಇದೆ. ಆ ಚಿಂತೆ ಇದೀಗ ರೆಬಲ್ ಆಗುವಂತೆ ಮಾಡಿದೆ ಈಶ್ವರಪ್ಪನವರನ್ನ. ಹಾವೇರಿಯಿಂದ ಪುತ್ರ ಕಾಂತೇಶ್ ಅವರಿಗೆ ಬಿಜೆಪಿಯ ಟಿಕೆಟ್ ಸಿಗಬಹುದು ಅನ್ನೋ ಬಹಳ ನಿರೀಕ್ಷೆಯಲ್ಲಿದ್ರು ಈಶ್ವರಪ್ಪನವರು. ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಿ ಕೇವಲ ನಿರಾಶೆ ಪಟ್ಕೊಂಡು ಸುಮ್ಮನೆ ಕೂತಿಲ್ಲ ಈಶ್ವರಪ್ಪನವರು. ಬದಲಾಗಿ ಸ್ವಪಕ್ಷದ ವಿರುದ್ಧವೇ, ಅದರಲ್ಲೂ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಇವತ್ತು ಸಂಜೆ ನಡೆಯಲಿರುವ ಸಭೆಯಲ್ಲಿ ತಮ್ಮ ಮುಂದಿನ ನಿರ್ಧಾರವನ್ನ ಬಹುತೇಕ ಪ್ರಕಟ ಮಾಡೋ ಸಾಧ್ಯತೆ ಇದೆ ಈಶ್ವರಪ್ಪನವರು. ಸದ್ಯಕ್ಕಾಗ್ತಿರುವ ಚರ್ಚೆಯ ಆಧಾರದ ಮೇಲೆ ನೋಡೋದಾದ್ರೆ ಹಾವೇರಿಯಿಂದ ಕಾಂತೇಶ್ ಅವರು, ಶಿವಮೊಗ್ಗದಿಂದ ಖುದ್ದು ಈಶ್ವರಪ್ಪನವರು ಸ್ವತಂತ್ರ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯುವ ಮೂಲಕ ಬಿಜೆಪಿಯ ಓಟನ್ನ ಸ್ಪ್ಲಿಟ್ ಮಾಡೋ ಚಿಂತನೆಯನ್ನ ನಡೆಸುತ್ತಿದ್ದಾರೆ ಅನ್ನೋದು. ಆದ್ರೆ ಇವತ್ತು ರಾಷ್ಟ್ರಭಕ್ತರ ಸಭೆಯನ್ನ ಕರೆದಿದ್ದಾರೆ. ರಾಷ್ಟ್ರಭಕ್ತರ ಸಭೆ ಅಂತ ಹೇಳಿ ಅವರೇ ಹೆಸರಿಟ್ಕೊಂಡಿರೋದಕ್ಕೆ ಈಶ್ವರಪ್ಪನವರು ಸಮಾನ ಮನಸ್ಕರು ಹಾಗೆ ಅವರ ಹಿತೈಷಿಗಳು ಎಲ್ಲರನ್ನ ಸೇರಿಸಿ ಒಂದು ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ತಾರಂತೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕಾ ಅಥವಾ ಪಕ್ಷಕ್ಕೆ ನಿಷ್ಠರಾಗಿ ಮುಂದುವರಿಬೇಕಾ, ಮುಂದಿನ ಸ್ಥಾನಮಾನ ಏನು MLCಯ ಭರವಸೆಯನ್ನ ಕೂಡ ನೀಡಿದ್ದಾರೆ ಕಾಂತೇಶ್ ಅವರಿಗೆ, ಅದನ್ನ ಫೋಕಸ್ ಮಾಡಬೇಕಾ, ಇದ್ರ ಬಗ್ಗೆ ಇವತ್ತು ಸಂಜೆ ನಿರ್ಧಾರ ಪ್ರಕಟ ಆಗೋ ಸಾಧ್ಯತೆ. ಮತ್ತಷ್ಟು ಡೀಟೇಲ್ಸ್ ಇವತ್ತು ಬೆಳಗಿನಿಂದಲೂ ಕೂಡ ಈಶ್ವರಪ್ಪನವರ ಚಟುವಟಿಕೆಗಳನ್ನು ಟ್ರ್ಯಾಕ್ ಮಾಡ್ತಾ ಇರುವ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ಶಿವಮೊಗ್ಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಸ್ವತಂತ್ರ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಬಹುದು ಇಬ್ಬರೂ ಕೂಡ, ಈಶ್ವರಪ್ಪ ಹಾಗೆ ಅವರ ಪುತ್ರ ಅನ್ನೋ ಚರ್ಚೆ ಇದೆ. ಸದ್ಯಕ್ಕೆ ನಡೀತಾ ಇದೆ, ಅದೇ ಮನಸ್ಥಿತಿ ಇದೆಯಾ, ಬದಲಾಗೋ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಸ್ಮಿತಾ, ನೋಡಿ, ಹಾವೇರಿ ಟಿಕೆಟ್ ಕೈತಪ್ಪಿದಂಥ ಹಿನ್ನೆಲೆಯಲ್ಲಿ ಬಹುತೇಕ ಅಸಮಾಧಾನಗೊಂಡಿರುವಂತಹ ಮಾಜಿ DCM KS ಈಶ್ವರಪ್ಪ ಅವರು ಇವತ್ತು ತಮ್ಮ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಶಿವಮೊಗ್ಗದ ಒಂದು ಮೈದಾನದಲ್ಲಿ ಈ ಒಂದು ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಈಗಷ್ಟೇ ನಿವಾಸದಿಂದ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಅವರ ಪುತ್ರ ಕಾಂತೇಶ್ ಅವರು ಕೂಡ ಆ ಒಂದು ಸಭೆಯತ್ತ ತೆರಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಮಾಜಿ DCM KS ಈಶ್ವರಪ್ಪ ಅವರು ಕೂಡ ತೆರಳ್ತಾರೆ ಅನ್ನುವ ಮಾಹಿತಿ ಕೂಡ ಇದೆ. ಪ್ರಮುಖವಾಗಿ ಸ್ಮಿತಾ, ಬೆಳಗ್ಗಿನಿಂದಲೂ ಕೂಡ ನಾವು ಟ್ರ್ಯಾಕ್ ಮಾಡಿದಂತೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ, ಜೊತೆಗೆ ಬೆಳಗ್ಗಿನಿಂದ ಬಹುತೇಕ BJPಯ ಕೆಲ ನಾಯಕರು ಆಗಮಿಸಿ ಅವರನ್ನು ಭೇಟಿ ಮಾಡಿ ಅವರ ಜೊತೆ ಮಾತುಕತೆ ನಡೆಸಿ ಹೋಗಿದ್ದಾರೆ. ಆ ಪ್ರಮುಖವಾಗಿ ಸತ್ಯಜಿತ್ ಸುರತ್ಕಲ್ ಅವರಾಗಿರ್ಬೋದು, ಜೊತೆಗೆ ಶಾಸಕರಾಗಿರುವಂಥ ರಮೇಶ್ ಜಾರಕಿಹೊಳಿ ಅವರು ಕೂಡ ಆಗಮಿಸಿ ಅವರ ಜೊತೆಯಲ್ಲಿ ಕೆಲ ಕಾಲ ಮಾತುಕತೆಯನ್ನು ನಡೆಸಿ ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ DCM KS ಈಶ್ವರಪ್ಪ ಅವರು ಕೂಡ ಇಲ್ಲಿಂದ ತೆರಳ್ತಾರೆ. ಪ್ರಮುಖವಾಗಿ ಇವತ್ತಿನ ಸಭೆ ಬೆಂಬಲಿಗರ ಒಂದು ಅಭಿಪ್ರಾಯ ಒಂದು ಕಡೆ ಆದರೆ, ಈಶ್ವರಪ್ಪ ಅವರು ಆಲ್ರೆಡಿ ತಮ್ಮ ನಿರ್ಧಾರವನ್ನು ಏನು ತೆಗೆದುಕೊಳ್ಬೇಕು ಅಂತೇಳಿ ಅವರು ಆಲ್ರೆಡಿ ಎಲ್ಲವನ್ನು ಕೂಡ ಪ್ಲಾನ್ ಮಾಡಿಟ್ಕೊಂಡಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಬಹುತೇಕ ಅವರು ಪಕ್ಷೇತರರಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಆದರೆ ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಿಸಿ ಆ ಬಳಿಕ ಅದು ಕೂಡ ಇವತ್ತೇ ಅಧಿಕೃತವಾಗಿ ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಈಗ ನಾವು ಗಮನಿಸ್ತಾ ಇದ್ದೀವಿ, ಈಗ KS ಈಶ್ವರಪ್ಪ ಅವರು ಕೂಡ ತಮ್ಮ ನಿವಾಸದಲ್ಲಿ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಇಲ್ಲಿಂದ ತೆರಳ್ತಾರೆ. ಇಲ್ಲಿಗೆ ಬೆಳಗ್ಗಿನಿಂದ ಕೂಡ ಸಾಕಷ್ಟು ಜನ ಆಗಮಿಸಿ, ಜೊತೆಗೆ ಹಾವೇರಿಯಿಂದ ಬೇರೆ ಬೇರೆ ಭಾಗದಿಂದ ಕರೆ ಮಾಡಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇರುವಂಥ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಮಾಜಿ DCM ಆಗಿರುವಂಥ KS ಈಶ್ವರಪ್ಪ ಅವರು ತೆರಳ್ತಾರೆ, ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಆ ಬಳಿಕ ಇವತ್ತೇ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ. ಸ್ಮಿತಾ.